ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಈ ಜಗತ್ತು ಯಾವ ರೀತಿ ವರ್ಕ್ ಆಗುತ್ತೆ ಮತ್ತು ಈ ಜಗತ್ತು ಯಾವ ರೀತಿ ಡಿಸೈನ್ ಆಗಿದೆ ಅಂತ? ಯಾಕೆ USA ಜಗತ್ತಿನ ಸೂಪರ್ ಪವರ್ ಆಗಿದೆ? ಯುರೋಪಿಯನ್ನ ಮೋಸ್ಟ್ ಆಫ್ ದಿ ಕಂಟ್ರೀಸ್ಗಳು ರಿಚ್ ಇದ್ದಾವೆ, ಅದೇ ರೀತಿ ಆಫ್ರಿಕಾದಲ್ಲಿರೋ ಮೋಸ್ಟ್ ಆಫ್ ದ ಕಂಟ್ರೀಸ್ಗಳು ಬಡತನದಲ್ಲಿದ್ದಾವೆ. ಈ ಮಿಡಲ್ ಈಸ್ಟಲ್ಲಿ ಯಾವಾಗಲಿದ್ದೂ ಕೂಡ ವಾರ್ ನಡೀತಾನೆ ಬರ್ತಿದೆ. ಚೈನಾ ಈಗ ನೆಕ್ಸ್ಟ್ ಸೂಪರ್ ಪವರ್ ಆಗುತ್ತೆ ಅಂತ ತುಂಬ ಜನ ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ನಮ್ಮ ಭಾರತ ಅದೆಷ್ಟೋ ವರ್ಷಗಳಿಂದ ಈ ಡೆವಲಪಿಂಗ್ ನೇಷನ್ಗಳಲ್ಲೇ ಕೌಂಟ್ ಮಾಡ್ತಾರೆ. ನಾವಿನ್ನು ಡೆವಲಪ್ ಆಗೋದು ತುಂಬ ದೂರ ಇದೆ. ಈ ಥರ ಯಾಕೆ ಆಗ್ತಿದೆ ಗೊತ್ತಾ ಜಗತ್ತಲ್ಲಿ? ಇದನ್ನು ನಾವೇನಾದರೂ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕಂತಂದರೆ ನಾವು ಜನಗಳನ್ನು, ಪೀಪಲ್ನ ಸ್ಟಡಿ ಮಾಡಬೇಕು. ಯಾಕಂತಂದರೆ ಆಫ್ಟರ್ ಆಲ್ ಈ ದೇಶಗಳನ್ನೆಲ್ಲನೂ ನಡೆಸ್ತಿರೋದು ಜನಗಳೇ ತಾನೆ. ಈಗ ನಮ್ಮ ಭಾರತನ ನಡೆಸ್ತಿರೋದು ಯಾರು? ನರೇಂದ್ರ ಮೋದಿ ಅವರು ತಾನೆ. ಅಮೇರಿಕಾನ ನಡೆಸ್ತಿರೋದು ಡೊನಾಲ್ಡ್ ಟ್ರಂಪ್ ತಾನೆ. ಸೊ ನಾವು ಮೊದಲು ಈ ಜಗತ್ತು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಏನಾದರೂ ತಿಳ್ಕೊಬೇಕಂತಂದರೆ ಪೀಪಲ್ನ ಸ್ಟಡಿ ಮಾಡಬೇಕು. ದಿಸ್ ಈಸ್ ದ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನಂತಂದರೆ ಆ ಪೀಪಲ್ಗೆ, ಅಂದರೆ ಇದನ್ನು ನಡೆಸ್ತಿರೋರಿಗೆ ಏನು ಇಂಟೆನ್ಷನ್ ಇದೆ ಅನ್ನೋದನ್ನು ಸ್ಟಡಿ ಮಾಡಬೇಕು. ಒಂದ್ಸರಿ ನಮಗೆ ಅವರ ಇಂಟೆನ್ಷನ್ ಏನಾದರೂ ಅರ್ಥ ಆಗಿಬಿಟ್ರೆ ವಿ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ವೈ ದಿಸ್ ವರ್ಲ್ಡ್ ಈಸ್ ಡಿಸೈನ್ಡ್ ಇನ್ ದಿಸ್ ವೇ ಅಂತ. ಇನ್ನು ಮೂರನೇ ಇಂಪಾರ್ಟೆಂಟ್ ಫ್ಯಾಕ್ಟರ್ನ ನಾವೇನು ನೋಡ್ಬೇಕಂತಂದರೆ ಆ ಜನಗಳಿಗೆ ಇನ್ಸೆಂಟಿವ್ ಏನಿದೆ ಈ ಆ್ಯಕ್ಷನ್ ತೊಗೊಳೋದ್ರಿಂದ, ಈ ಥರ ಕೆಲಸ ಮಾಡೋದ್ರಿಂದ ಅಂತ ನಾವು ಸ್ಟಡಿ ಮಾಡಬೇಕು. ಮೊದಲು ಪೀಪಲ್ನ ಸ್ಟಡಿ ಮಾಡಬೇಕು, ಆ ಪೀಪಲ್ಗಿರೋ ಇಂಟೆನ್ಷನ್ನ ಸ್ಟಡಿ ಮಾಡಬೇಕು, ಆಮೇಲೆ ಇನ್ಸೆಂಟಿವ್ನ ನಾವು ಸ್ಟಡಿ ಮಾಡಬೇಕು. ಒಂದ್ಸರಿ ಈ ಮೂರು ಥಿಂಗ್ಸ್ನ ನಾವೇನಾದರೂ ಅರ್ಥ ಮಾಡ್ಕೊಂಡ್ಬಿಟ್ರೆ ಇಡೀ ಜಗತ್ತು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಮಗೆ ಸಿಂಪಲಾಗಿ ಅರ್ಥ ಆಗ್ತಾ ಹೋಗುತ್ತೆ. ನನ್ನ ಈ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಇದೆಯಲ್ವ ವೀರಾಂಜ್ ಅಂತ, ಇದರ ಮುಖ್ಯ ಉದ್ದೇಶನೂ ಕೂಡ ಇದೆ ಮನಿ, ಅಂದರೆ ಸ್ಟಾಕ್ ಮಾರ್ಕೆಟು ಮತ್ತು ಜಿಯೋ ಪೊಲಿಟಿಕ್ಸ್ ಮುಖಾಂತರ ಈ ಜಗತ್ತು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿರೋದು.